ಹೆಂಗಂದರೆ ವಿರೋಧ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ದನ್ನು ತಪ್ಪಾಗಿದೆ ಅಂತ ಹೇಳುವಂಥ ಪ್ರವೃತ್ತಿ ಬೆಳೆಸುವ ಜೊತೆಗೆ ಜನಜಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರಪ್ಪ ಇವರು? ಬರೀ ಗ್ಯಾರಂಟಿ ಅಂತ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಏನು ಲಾಭದ, ಏನು ಹಾನಿ ಅದ? ಈಗ ಹಾನಿ ಆಗಿದೆ ಅಂತ ಹೇಳ್ತೀರಿ, ಕಲ್ಯಾಣಕಾರಿ ಅಂತ ಎಲ್ಲ ಕರೆನ ಅದು ಸುಳ್ಳೇನಲ್ಲ, ಅದ್ರಲ್ಲಿ ಮ್ಯಾಕ್ಸಿಮಮ್ ಆಗಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ನೀವು ಮಾಡಲಿ ಅಂತ ಯಾಕೆ ಹೇಳ್ತಾ ಇಲ್ಲ ವಿಜೇಂದ್ರ ಅವರು ಅನ್ನುವಂಥದ್ದು? ಯಾಕಂದ್ರೆ ಅದು ಅಂತಾರೆ ಬಾಯಿ ಒಳಗಷ್ಟ, ಬಟ್ ಹೋರಾಟದ ಮೂಲಕ. ಹೌದಪ್ಪ, ಇವತ್ತು ಮೊನ್ನೆ ಧಾರವಾಡದಲ್ಲಿ ಅಲ್ಲೆಲ್ಲ ಹೋರಾಟ ಮಾಡಿದ್ರು, ಕೆಲವೊಂದು ರೈತ ನಾಯಕರು ಹೋರಾಟ ಮಾಡಿದರು, ನೇಕಾರರು ತಮ್ಮ ಭಾವನೆಗಳನ್ನ ಹೇಳಿದರು. ಎಲ್ಲರೂ ಹೇಳೋ ಮುಂದೆ ವಿಜೇಂದ್ರ ಅವರು ಮುನ್ನುಗ್ಗಿ ಈ ವಿಷಯವನ್ನು ಎಲ್ಲರಿಗೂ ಉದ್ಯೋಗ ಕೊಡಿಸಲೇಬೇಕು. ಈಗ 2 ಪಾಯಿಂಟ್ ಅಂದರೆ 2,80,000 ಜನರಿಗೆ ಇವತ್ತು ನೀವು ಕೈಲಿ ಕಾಲ್ಫಾರ್ಮ್ ಮಾಡಲಿ ಅಂತ ಒತ್ತಡ ಹಾಕುವಂಥದ್ದು ಇವತ್ತು ನಿಮ್ಮ ಮುಂದಿರುವಂಥ ಒಂದು ದೊಡ್ಡ ಏನಪ್ಪ ಸವಾಲು ಅಂತ. ಅದರಿಂದ ಆ ಒಂದು ಮೂಮೆಂಟನ್ನು ಇನ್ನೂ ಹೀಟ್ ಮಾಡಿದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿರೋಧಿ ಅನ್ನುವಂಥ ತಂತನ ಮುಡ್ಕೊತ ಹೋಗಿಬಿಡ್ತದೆ. ಏನು ಸಮಸ್ಯೆಗಳದಾವ ಅದು ತೊಗೊಂಡು ಹೋರಾಟ ಮಾಡುವಂಥದ್ದು ಮಾಡಬೇಕಂತ ನಮ್ಮ ಉದ್ದೇಶ ಒಂದೇ ಇಲ್ಲ. ಏನಪ್ಪ ಅಂತಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಹೇಳೋಕ್ಕಿಂತಲೂ ಹೋರಾಟವನ್ನು ತೀವ್ರಗೊಳಿಸ್ರಿ, ಉದ್ಯೋಗ ಸೃಷ್ಟಿ ಇಲ್ಲ, ಜೊತೆಗೆ ಭಾಳ ಮಹತ್ವದಂದ್ರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೂ ಒತ್ತು ಕೊಡ್ರಿ ಅಂತೇಳಿ. ಅವೆರಡೂ ಕ್ಷೇತ್ರ ಭಾಳ ಇಂಪಾರ್ಟೆಂಟು. ಆದರೂ ಆದಷ್ಟು ಫ್ರೀ ಕೊಡಲಿಕ್ಕೆ ನಿಮ್ಮ ಸರ್ಕಾರ ಸಾಧ್ಯದನ. ಒಂದು 2028 ನೀವು ಅಧಿಕಾರಕ್ಕೆ ಬಂದ್ರೆ ಎಲ್ಲರಿಗೂ ಫ್ರೀ ಶಿಕ್ಷಣ ಅಪ್ ಟು ಹೈಯರ್ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯದನ? ಇದ್ರ ಬಗ್ಗೆ ನೀವು ವಿಚಾರ ಮಾಡಿರಿ. ನಿಮ್ಮ ಹೈಕಮಾಂಡ್ ಜೊತೆಗೆ ಇದನ್ನ ಹೇಳಿಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಫ್ರೀ ಶಿಕ್ಷಣ ಮತ್ತು ಫ್ರೀ ಆರೋಗ್ಯ ಇವೆರಡು ಸಾಧ್ಯ ನಮಗೆ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ. ಈಗ ಈ ವಿಷಯವನ್ನು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ರೈತರು ಒಪ್ಕೊಳ್ತಾ ಇದ್ದಾರೆ. ಮತ್ತೆಲ್ಲ ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಆಗ್ತದೆ ವಿಜೇಂದ್ರ ಅವರು. ಅದು ಬಿಟ್ಕೊಂಡು ಯಾವ ದೇವಸ್ಥಾನ ತೊಗೊಂಡ್ರು ಇಲ್ಲ, ಪ್ರಾಮಾಣಿಕತೆ ದೋಸ್ತಿ ಇಲ್ಲ, ಹಂಗೆ ಅನ್ನೋದ್ರೆ ಏನೂ ಅರ್ಥ ಇಲ್ಲ. ಅದು ಯಾಕಂದ್ರೆ ರಾಜಕಾರಣದ ದೋಸ್ತಿ ಇವ್ರದನ್ನು ಇವತ್ತು ಮಿತ್ರ ಇದ್ದವು, ನಾಳೆ ಶತ್ರು ಆಗ್ತಾನೆ, ನಾಳೆ ಶತ್ರು ನಾಡದ ಮಿತ್ರ ಆಗ್ತಾನೆ, ಇವು ನಡೆಯುವಂಥವು. ನಿಂತು ನೀರಲ್ಲ ರಾಜಕೀಯ ಅನ್ನೋದು. ಈ ದಿಸೆಯಲ್ಲೇ ವಿಜೇಂದ್ರ ಅವರು ಇನ್ನಷ್ಟು ಪರಿಪಕ್ವವಾದ ನಾಯಕತ್ವವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿ. ಜೊತೆಗೆ ಡಿ ಕೆ ಶಿ ಅವ್ರ ತಪ್ಪುಗಳನ್ನು ಪ್ರಬಲವಾಗಿ ವಿರೋಧಿಸುವಂಥದ್ದು ಬೆಳೆಸ್ಕೊಳ್ಳಿ. ಯಾಕಂದ್ರೆ ಈಗಿನ ವಾತಾವರಣ ನೋಡಿದರೆ